ಒಂದಿನ 2 ದಿನ ನಾವು ಮಲ್ಟಿಪಲ್ ಸೆಕ್ಸ್ ಪಾರ್ಟ್ನರ್ ಜೊತೆ ಕಳೆಯುವಂತಹ ಸಮಯ ನಮ್ಮ ಇಡೀ ಜೀವನವನ್ನು ನಮ್ಗೆ ಕೊರಗೋ ಥರ ಮಾಡಿಬಿಡುತ್ತೆ. ಡಿಪೆಂಡ್ ಆನ್ ದಟ್ ಅದರ್ ಪಾರ್ಟ್ನರ್ ಆಲ್ಸೋ. ಅವ್ರ ಪಾರ್ಟ್ನರಲ್ಲಿ ಇನ್ಫೆಕ್ಷನ್ ಇದೆ, ಅವ್ರಿಗೆ ಆಲ್ರೆಡಿ ದೇ ಆರ್ ನಾಟ್ ಆಫ್ ಅ ಗುಡ್ ಸ್ಟೇಟಸ್, ಗುಡ್ ಇದು ಏನು, ದೇ ಮೇ ಹ್ಯಾವ್ ಮಲ್ಟಿಪಲ್ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಇವಾಗ ಅದೆಲ್ಲ ತುಂಬ ಕಮ್ಮಿ ಆಗಿದೆ. ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ದ ಬೋತ್ ಆಫ್ ದೆಮ್ ಆರ್ ಅವೇರ್ ಆಫ್ ಇಟ್ ಆ್ಯಂಡ್ ದೆನ್ ದೇ ಗೋ ಹೆಡ್. ಓಕೆ. ಸೊ ಮೇಡಮ್, ಇವಾಗ ನನ್ನ ಪ್ರಶ್ನೆ ಏನಿತ್ತು ಅಂತಂದರೆ, ನೆಕ್ಸ್ಟು ಇವಾಗ ನೀವು ಹೇಳಿದಂಥ ಅಷ್ಟೂ ಇನ್ಫಾರ್ಮೇಷನ್ ಕೂಡ ನೆಕ್ಸ್ಟು ಎಲ್ಲೋ ಒಂದು ಕಡೆಯಲ್ಲಿ ಈ ಪೋಲಿಯೋ ಲಸಿಕೆ ಮಕ್ಕಳಿಗೆ ಹೇಗೆ ನಾವು 5 ವರ್ಷದವರೆಗೂ ಹಾಕಿಸ್ತೇವೋ ಹಾಗೆ ಹೆಣ್ಣು ಮಕ್ಕಳಿಗೆ ಸರ್ವೈಕಲ್ ಕ್ಯಾನ್ಸರ್ನ ತಡೆಗಟ್ಟೋದಕ್ಕೆ ಈ HPV ಅನ್ನೋದು ಕಡ್ಡಾಯ ಆಗಿಬಿಡುತ್ತಾ? ಕಡ್ಡಾಯ ಆಗಲ್ಲ, ಇಟ್ ಈಸ್ ವಾಲಂಟ್ರಿ. ಇವಾಗ ಯಾಕೆಂದರೆ ಇಟ್ ಈಸ್ ನಾಟ್ ಆನ್ ದ ಇಮ್ಯುನೈಸೇಷನ್ ಶೆಡ್ಯೂಲಲ್ಲಿ ಇನ್ನೂ ಬಂದಿಲ್ಲ. ಅವರು ಮಾಡ್ತೀನಿ ಅಂತ ಹೇಳಿದರು, ಬಟ್ ಇನ್ನೂ ಬಂದಿಲ್ಲ. ಬಿಕಾಸ್ ಅದರದ್ದು ಕೂಡ ಅದು ಬೆನಿಫಿಟ್ ಆ್ಯಕ್ಚುಲಿ ಇದೆ, ಕೆಲವು ಕಾಂಟ್ರವರ್ಸಿಸ್ ಇದೆ ಇನ್ನು ಅದಕ್ಕೆ. ಸೊ ಇವಾಗ ನಾನು ಸಿಂಪಲಾಗಿ ಹೇಳಬೇಕಾದ್ರೆ ಡೆಫಿನೆಟ್ ಆಗಿ ನೀವು 11 to 14 years ಮಕ್ಕಳು ನಿಮ್ಮವರು ಇದ್ದವರೇ ಯು ಕ್ಯಾನ್ ಎಫೋರ್ಡ್ ಅಂದರೆ ತಗೊಳ್ಳಿ. ಇಟ್ ಈಸ್ ಡೆಫಿನೆಟ್ಲಿ ಬೆನಿಫಿಷಿಯಲ್.